ಅಪರ್ಣ ಅವರ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮ ಜೊತೆಲಿ ಹಿರಿಯ ಸಂಗೀತ ನಿರ್ದೇಶಕರಾಗಿರುವಂತಹ ವಿ ಮನೋಹರ್ ಅವರು ಇದ್ದಾರೆ. ಮಜಾ ಟಾಕೀಸ್ನಲ್ಲೂ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ರು. ಅದಕ್ಕೆ ಮುಂಚೆಯಿಂದ ಕೂಡ ಸಾಕಷ್ಟು ಅವ್ರ ಜೊತೆ ಪರಿಚಯ ಇದ್ದಾರೆ, ಸಾಕಷ್ಟು ಒಡನಾಡಿಗಳಾಗಿದ್ದಾರೆ. ಒಂದಿಷ್ಟು ಮಾತಾಡ್ಸೋಣ ಅವ್ರ ಬಗ್ಗೆ. ಸರ್, ಈ ಕ್ಷಣಕ್ಕೆ ಅಪರ್ಣ ಅವರು ಅಂದ ತಕ್ಷಣ ನಿಮ್ಗೆ ಏನು ನೆನಪಾಗುತ್ತೆ ಸರಿ? ನಮಗೆ ಫಸ್ಟು ನೆನಪಾಗೋದು ಅವರ ಸ್ಪಷ್ಟವಾದ ಉಚ್ಚಾರ, ಸ್ಪಷ್ಟವಾಗಿ ಕನ್ನಡ ಒಂದು ಮಾತಾಡ್ತಿದ್ದಿದ್ದು. ಆಮೇಲೆ ಯಾವುದೇ ಅದರಲ್ಲಿ ಬೆರಕೆ ಇಲ್ಲದೆ ಒಂದು ಏನಂತಾರೆ ಕ್ಲಾಸ್ ಅಂತ ಹೇಳ್ಬೋದು. ಈಗ ಆ, ಆ, ನಿರೂಪಣೆಯಲ್ಲಿ ಎರಡು ವಿಧ ಇದೆ, ಒಂದು ಮಾಸ್, ಇನ್ನೊಂದು ಕ್ಲಾಸ್. ಮಾಸ್ ಯಾವುದಂದರೆ ರಿಯಾಲಿಟಿ ಶೋಸಲ್ಲಿ ಜೋರಾಗಿ ಕಿರ್ಚಾಡಿ ಕೂಗಾಡಿ ಒಂದು ರೀತಿಯ ತಮಾಷೆ ಮಾತಾಡ್ಕೊಂಡು ಅದು. ಇವ್ರು ಆ ಥರ ಇಲ್ಲ. ಒಂದು ಆ ಸಬ್ಜೆಕ್ಟ್ ಏನು, ಇವತ್ತು ನಾನು ಯಾವ ಸಬ್ಜೆಕ್ಟ್ ಬಗ್ಗೆ ನಾನು ನಿರೂಪಣೆ ಮಾಡ್ತೀನಿ ಅದರ ಬಗ್ಗೆ ಸ್ಟಡಿ ಮಾಡಿಕೊಂಡು ಓದಿ ಓದಿ ರೆಡಿಯಾಗಿ ಬರೋರು. ಆಮೇಲೆ ಅವರು ಓದುವ ಹುಚ್ಚು ಸಿಕ್ಕಾಬಟ್ಟೆ ಅವರಿಗೆ. ಯಾವುದೇ ಪುಸ್ತಕ, ಈಗ ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಜಿ ಎಸ್ ರುದ್ರಪ್ಪ ಅವರ ಕವನಗಳು ಇರ್ಬೋದು, ಆಮೇಲೆ ಮಂಕುತಿಮ್ಮನ ಕಗ್ಗ ಇರ್ಬೋದು, ದಾಸರ ಪದಗಳಿರ್ಬೋದು, ವಚನಗಳಿರ್ಬೋದು. ಯಾಕೆ ಅಷ್ಟು ಓದ್ತಿದ್ರು ಅಂದರೆ ಅವರು ನಿರೂಪಣೆ ಮಾಡುವಾಗ ಮಧ್ಯೆ ಮಧ್ಯೆ ಅದನ್ನು ಕೋಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟು ಓದೋದ್ರಿಂದ ಅವರ ಜ್ಞಾನ ಭಂಡಾರ ತುಂಬ ದೊಡ್ಡದು. ಹಾಗಾಗಿ ಅವರಿಗೆ ಬರವಣಿಗೆಯಲ್ಲೂ ಹಿಡಿತಾ ಇತ್ತು. ಒಳ್ಳೆಯ ಲೇಖಕಿ. ಅವರ ಸಖಿಗೀತ ನೀವು ಓದ್ತಾ ಇದ್ದರೆ ಕನ್ನಡಪ್ರಭದಲ್ಲಿ ಬರ್ತಾಯಿತ್ತು. ಅದರಲ್ಲಿ ಎಷ್ಟು ಚೆನ್ನಾಗಿ ಬರೆಯೋರು. ಪ್ರತಿಯೊಂದು ನಮ್ಮ ಸಮಾಜದ ಡೊಂಕುಗಳು, ನಮ್ಮ ಸಮಾಜದ ಆಗುಹೋಗುಗಳು ಮತ್ತು ಮನುಷ್ಯನ ಜೀವನದ ಬಗ್ಗೆ ಅಷ್ಟು ಆ ಬರವಣಿಗೆ ಬೋರಿಂಗ್ ಇರಲಿಲ್ಲ. ಅಷ್ಟು ನಿರೂಪಣೆ ಚೆನ್ನಾಗಿತ್ತು ಬರವಣಿಗೆಯಲ್ಲೂ ಕೂಡ. ಆ ರೀತಿಯ ಕಲಾವಿದೆ ಅವರು. ಆಮೇಲೆ ಮಜಾ ಟಾಕೀಸಲ್ಲಿ ನಾವು ಜೊತೆಯಲ್ಲಿ ಕೆಲಸ ಮಾಡುವ ಸಂದರ್ಭ ಬಂತು. ಅದಕ್ಕೆ ಹಿಂದೆ ಅವರು ನಿರೂಪಕಿಯಾಗಿರ್ತಿದ್ರು, ನಾನೊಂದು ಆ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಹೋಗಿರ್ತಿದ್ದೆ. ಮಧ್ಯೆ ಸಮಯ ಸಿಕ್ಕಾಗ ಮಾತಾಡ್ತಿದ್ವಿ ಅಷ್ಟೇ. ಅಂಥ ಸ್ನೇಹ ಇರಲಿಲ್ಲ. ಮಜಾ ಟಾಕೀಸ್ ಬಂದಮೇಲೆ ಅವರೊಳಗಿನ ಒಂದು ಹಾಸ್ಯ ಪ್ರತಿಭೆ, ಹಾಸ್ಯ ಅಭಿರುಚಿ, ಅದು ಇದು ನಮ್ಗೆ ಗೊತ್ತಾಯಿತು. ಆಮೇಲೆ ಅವರ ಹಾಸ್ಯ ಅಂತಂದರೆ ಆಂಗಿಕ ಹಾಸ್ಯ ಅಲ್ಲ, ಸೀರಿಯಸ್ ಆಗಿ ಅವ್ರು ಮಾಡ್ತಿದ್ರು, ನಮಗೆ ನಗು ಬರ್ತಿತ್ತು. ಆ ರೀತಿ ಅಪರೂಪದ ಹಾಸ್ಯ ಅದು. ಅಂಥ ಒಂದು ಕಲಾವಿದೆ ಆಕೆ. ಅವರು ಮಜಾ ಟಾಕೀಸಲ್ಲಿ ಈ ನಾಗವಲ್ಲಿ ಪಾತ್ರ ಅವ್ರು ಮಾಡಿದಾಗ ನಾವು ಎಷ್ಟು ಬಿದ್ದು ನಕ್ಕಿದ್ವಿ. ಅವ್ರು ಹೆಂಗೆ ಮಾಡ್ತಿದ್ರು, ಭಾಳ ಸೀರಿಯಸ್ ಆಗಿ ಮಾಡ್ತಿದ್ರು, ನಾವು ನಗ್ತಿದ್ವಿ. ಆ ಥರ. ಆಮೇಲೆ ತುಂಬ ಒಳ್ಳೆಯ ಹಾಸ್ಯ ಪ್ರಜ್ಞೆ ಅವರಿಗೆ. ಆಮೇಲೆ ತುಂಬ ತಿಳುವಳಿಕೆ, ಸಮಾಜದ ಬಗ್ಗೆ, ಸಾಹಿತ್ಯದ ಬಗ್ಗೆ, ರಾಜಕೀಯದ ಬಗ್ಗೆ, ಎಲ್ಲದರ ಬಗ್ಗೆಯೂ ಅವರಿಗೆ ಒಳ್ಳೆಯ ತಿಳುವಳಿಕೆ ಇತ್ತು. ಅವರು ಬೇರೆ ನಿರೂಪಕಿಯರಿಂದ ವಿಭಿನ್ನ ಯಾಕೆ ಅಂತಂದರೆ, ಅವ್ರಿಗೆ ಯಾಕಿಷ್ಟು ರೆಸ್ಪೆಕ್ಟು, ಯಾಕಿಷ್ಟು ಅವರು ನಮ್ಮನ್ನು ಬಿಟ್ಟು ಹೋದ ತಕ್ಷಣ ಇಷ್ಟೊಂದು ಯಾಕೆ ಹೈಪು ಮಾಡ್ತಾರೆ. ಕೆಲವರು ಕೊಂಕು ಮಾತಾಡಿದ್ರು ನನಗೆ ಫೇಸ್ಬುಕ್ಕಲ್ಲಿ. ಅದಕ್ಕೂ ಕೂಡ ಕೊಂಕು ಮಾತಾಡಿದ್ರು ನೋಡಿ, ಭಾಳ ಆಶ್ಚರ್ಯ ಆಯಿತು, ಇಂಥ ಜನರು ಇದ್ದಾರೆ ಅಂತ. ಅವ್ರಿಗೆ ಯಾಕೆ ಅಷ್ಟೊಂದು ಹೈಪ್ ಅಂತ. ಅವರು ಯಾಕೆ ಅಷ್ಟೊಂದು ಅವರಿಗೆ ಹೈಪ್ ಅಂದರೆ, ಬೇರೆ ನಿರೂಪಕಿಯರಿಗಿಂತ ಇವರು ತುಂಬ ತಿಳುವಳಿಕೆ ಇದ್ದವರು, ಆಮೇಲೆ ತುಂಬ ಓದ್ಕೊಂಡವರು, ಆಮೇಲೆ ಬರೀ ನಿರೂಪಕಿ ಮಾತ್ರ ಅಲ್ಲ, ಒಳ್ಳೆಯ ಅಭಿನೇತ್ರಿ, ಒಳ್ಳೆಯ ಕಲಾವಿದೆ, ಒಳ್ಳೆಯ ಬರಹಗಾರ್ತಿ, ಒಳ್ಳೆಯ ಹಾಸ್ಯ ಪ್ರಜ್ಞೆ ಇರುವಂಥವರು, ಒಳ್ಳೆಯ ಮಾನವೀಯ ಗುಣ ಇರುವಂಥವರು. ಅದಕ್ಕೋಸ್ಕರ ಅಪರ್ಣ ಇವತ್ತು ಒಂದು ಸ್ಟಾರ್ ಅಂತ ಹೇಳ್ಬೋದು. ಅವರು ಇನ್ನೊಂದು ಅವ್ರದ್ದು ಆ ಗುಣ ಏನಂದರೆ, ತನ್ನ ನೋವನ್ನು ಮುಚ್ಚಿಟ್ಟು ಬೇರೆಯವ್ರ ಮುಂದೆ ನಗ್ನಗ್ತಾ ಇರೋದಿದೆಯಲ್ಲ, ಅದು ನಾವು ಸಿನಿಮಾದ ಕಥೆಯಲ್ಲಿ ನೋಡಿರ್ತೀವಿ. ಆದರೆ ನಿಜ ಜೀವನದಲ್ಲಿ ಆ ಥರ ಮಾಡೋದು ಭಾಳ ಕಷ್ಟ ಇದೆ. ಅದು ಅಪರ್ಣ. 2 ವರ್ಷದ ಹಿಂದೆಯೇ ನನಗೆ ಒಂದು ಸುದ್ದಿ ಬಂತು, ಅವರಿಗೆ ಅನಾರೋಗ್ಯ ಇದೆ, ಕ್ಯಾನ್ಸರ್ ಅಂತ. ಅದಾಗಿ 2-3 ದಿವಸಕ್ಕೆ ಯಾವುದೋ ಫಂಕ್ಷನಲ್ಲಿ ಅವರು ಸಿಕ್ಕಿದ್ರು, ನಗ್ನಗ್ತಾ ಮಾತಾಡ್ತಾಯಿದ್ರು. ಆವಾಗ ಮನಸ್ಸಲ್ಲಿ ಅಂದ್ಕೊಂಡೆ, ಇಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾರೆ, ಆಮೇಲೆ ನಿರೂಪಣೆ ಚೆನ್ನಾಗಿ ಮಾಡ್ತಾರೆ, ಇವರಿಗೆ ಕ್ಯಾನ್ಸರ್ ಅಂದೆ ಯಾರ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅಂತಲೇ. ಆದರೆ ಅದು ಗೊತ್ತಾಗಿದೆ ಅವ್ರು ಹೋದ ಮೇಲೆ. ನಾನು ಒಂದು ಕೆಲವು ದಿನಗಳ ಹಿಂದೆ, ಅವ್ರು ಹೋಗೋ ಕೆಲವು ದಿನಗಳ ಹಿಂದೆ ಮತ್ತೊಂದು ಸುದ್ದಿ ಬಂತು, ಸ್ವಲ್ಪ ಸೀರಿಯಸ್ ಆಗಿದೆ ಅಂತ. ಆಗ ಅವ್ರನ್ನ ನೋಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಮತ್ತು ನಾನು ಅದು ಇಲ್ಲ, ಸುಮ್ಮನೆ ಅಷ್ಟು ಸೀರಿಯಸ್ ಇರಲಾರ್ದು ಅಂತ ಅಂದ್ಕೊಂಡೆ. ಯಾಕಂದರೆ ಒಂದು 6 ತಿಂಗಳ ಹಿಂದೆ ಮತ್ತೊಂದು ವೇದಿಕೆಯಲ್ಲಿ ಅವರು ನಿರೂಪಕಿಯಾಗಿ, ನಾನು ಅತಿಥಿಯಾಗಿ ಹೋಗಿದ್ದಿದೆ. ಸೊ ಆವಾಗೆಲ್ಲ ನನಗೆ ಅದು ಕಲ್ಪನೆಯೇ ಬರಲಿಲ್ಲ.
ಅವರು ಅದನ್ನು ಮುಚ್ಚಿಟ್ಟಿದೆಯಲ್ಲ, ಅದು ತುಂಬ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ನೋವನ್ನು, ಅದು ಕ್ಯಾನ್ಸರ್ ಅಂತ ಕಾಯಿಲೆಯ ನೋವನ್ನು ಮುಚ್ಚಿಟ್ಕೊಂಡು ಹೊರಗಡೆ ನಗನಗ್ತಾ ಇರೋದು, ಅದು ಯಾರಿಂದಲೂ ಸಾಧ್ಯ ಇಲ್ಲ. ಅದು ಅಪರ್ಣ. ಹಾಗೆ ಅವರಲ್ಲಿ ವಿಶೇಷ ಗುಣಗಳು ಒಂದೊಂದೇ ನೋಡ್ತಾ ಹೋದರೆ, ಒಳ್ಳೆಯ ಲೇಖಕಿ, ಒಳ್ಳೆಯ ಕಲಾವಿದೆ, ಒಳ್ಳೆಯ ಹಾಸ್ಯಪ್ರಜ್ಞೆ, ಆಮೇಲೆ ಗಟ್ಟಿ ಮನಸ್ಸಿನ ಗಟ್ಟಿಗಿತ್ತಿ. ಸೊ ಇದೆಲ್ಲ ನೋಡಿದಾಗ ಆ ಅಪರ್ಣ ಆ ಒಂದು ಗ್ರೇಟ್ ಅಂತ ನಮ್ಗೆ ಅನಿಸುತ್ತೆ. ಸರ್, ಅಪರ್ಣ ಅವರ ಆರಂಭಿಕ ದಿನಗಳಲ್ಲಿ ಏನಾದ್ರು ನೋಡಿರೋ ನೆನಪಿದೆಯಾ? ಅಂದರೆ ಮೊದಲನೇ ಸರಿ ಅವ್ರನ್ನ ನೋಡಿದ ನೆನಪೇನಾದರೂ ಇದೆಯಾ ಅಂತ? ಯಾಕಂದ್ರೆ ನೀವು ನೈಬರ್ಸ್ ಕೂಡ ಆಗಿದ್ರು. ಹೌದು. ಬಟ್ ಆವಾಗ ಅಂದರೆ ಅದು 38 ವರ್ಷದ ಹಿಂದೆ. ನಾನು ಅಭಿಮಾನಿ ಪತ್ರಿಕೆಯಲ್ಲಿ ಕಾರ್ಟೂನಿಸ್ಟ್ ಆಗಿದ್ದೆ. ಆಗ ಅವರ ತಂದೆ ನಾರಾಯಣಸ್ವಾಮಿ ಅವರ ಜೊತೆ ನಮ್ಮ ಆಫೀಸಿಗೆ ಬಂದಿದ್ದರು. ಬಂದು ಈಗ ಮಸಣದ ಹೂವಲ್ಲಿ ಮಾಡಿದ್ದಾಳೆ ಅಂತ ಒಂದು ಸಂದರ್ಶನ ಮಾಡಿದರು. ಆವಾಗ ನಮ್ಮ ಸ್ಟಾಫ್ ಯಾರೋ ಸಂದರ್ಶನ ಮಾಡಿದ್ರು ಅವರು. ಆಗ ಒಂದು ಪುಟ್ಟ ಹುಡುಗಿ ಅವರು. ಆಗ ಅದಾದಮೇಲೆ ತುಂಬ ಗ್ಯಾಪ್ ಆದಮೇಲೆ ಅವರು ನಿರೂಪಕಿ ಆಗಿದ್ದು ಮತ್ತೆ ತುಂಬ ವರ್ಷಗಳ ನಂತರ. ಅದಾದಮೇಲೆ ಮತ್ತೆ ಈ ಕಾರ್ಯಕ್ರಮಗಳಲ್ಲೇ ನೋಡಿದ್ದು. ಅವರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಏನಾಗುತ್ತಂದರೆ, ಒಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರನ್ನೇ ಕರೀತಾರೆ. ಮತ್ತು ಒಂದು ಸಲ ಅವರು ಫಿಕ್ಸ್ ಆದಮೇಲೆ ಮತ್ತೆ ಇನ್ನೊಬ್ಬರನ್ನ ಹುಡ್ಕೊಂಡು ಹೋಗಲ್ಲ. ಸರ್ಕಾರಿ ಇವರು ಕಾರ್ಯಕರ್ತರೆಲ್ಲ ಏನು ಮಾಡ್ತಾರೆ, ಈ ಒಂದು ಕಾರ್ಯಕ್ರಮ, ಯಾವುದೋ ಒಂದು ರಾಜಕೀಯ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಭೆ ಸಮಾರಂಭ ಇರ್ಬೋದು, ಇದಕ್ಕೆ ಅಪರ್ಣನೇ ಸೂಕ್ತ ಅಂತ ಅವ್ರನ್ನ ಕರೀತಾರೆ. ಅದಕ್ಕೂ ಫೇಸ್ಬುಕ್ಕಲ್ಲಿ ಕೊಂಕು ಮಾತಾಡಿದವರಿದ್ದಾರೆ. ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳೆಲ್ಲ ಅವರೇ ಮಾಡ್ತಿದ್ರು ಅಂದರೆ ಅವರ ಸಾಮರ್ಥ್ಯ ಹಂಗಿತ್ತು. ಅವ್ರ ಥರ ಕನ್ನಡ ಅಷ್ಟು ಸುಂದರವಾಗಿ ಕನ್ನಡ ಮಾತಾಡೋರು ಯಾರಿದ್ದಾರೆ ಹೇಳಿ? ಸ್ಟೈಲಿಶ್ ಆಗಿ ಮಾತಾಡೋರು ಇದ್ದಾರೆ, ಅದು ನಮಗೆ ಇಷ್ಟ ಆಗುತ್ತೆ. ನಾವು ರಿಯಾಲಿಟಿ ಶೋಸಲ್ಲಿ ತಮಾಷೆಯಾಗಿ ಮಾತಾಡ್ಕೊಂಡು, ನಗಿಸ್ಕೊಂಡು, ಮಾತಾಡಿಕೊಂಡು, ಕೂಗಾಡಿಕೊಂಡು, ಅದು ನಮ್ಗೆ ಇಷ್ಟ ಆಗುತ್ತೆ. ಅದು ಬೇರೆ. ಇದು ಕ್ಲಾಸ್, ಅದು ಮಾಸ್. ಸೊ ಈ ಕ್ಲಾಸ್ ಆಗಿ ಒಂದು ಮಾತಾಡುವ ಅಪರ್ಣ ಒಂದಷ್ಟು ಜನಕ್ಕೆ ಇಷ್ಟ ಆಗ್ತಾರೆ. ಯಾಕಂದರೆ ಅಪರ್ಣ ಅವರಲ್ಲಿ ಒಂದು ಪ್ರಬುದ್ಧತೆ ಇತ್ತು, ಆ ಮೆಚುರಿಟಿ ಇತ್ತು. ಅದಕ್ಕೆ ಅವರ ಅಷ್ಟು ಅವರಿಗೆ ಡಿಮ್ಯಾಂಡ್ ಇತ್ತು. ಅದು ಒಂದು ಥರ ಇತ್ತು. ಹಾಗೆ ಅಪರ್ಣ ಅವರ ಎಲ್ಲ ರೀತಿಯ ಒಂದು ಅಷ್ಟೊಂದು ಮುಖಗಳು ಇದರಲ್ಲಿ ಏನು ಕ್ರಿಯಾಶೀಲತೆಯಲ್ಲಿ, ಅದು ನಮಗೆ ಇವತ್ತು ಅವರು ಹೋಗಿದ್ದಂದರೆ ನಿಜಕ್ಕೂ ಅವ್ರು ಇನ್ನಷ್ಟು ವರ್ಷ 58 ಅಂದರೆ ಅದು ಸಾಯುವ ವಯಸ್ಸಲ್ಲ ಅದು. ಆದರೆ ವಿಧಿ ತುಂಬ ಅನ್ಯಾಯ ಮಾಡ್ತವರಿಗೆ. ಸರ್, ಅಪರ್ಣ ಅವ್ರು ಅಂತೇಳಿ ನಾವು ಅವರ ಬಳಗನ, ಅಂತ ಹತ್ತಿರದ ಬಳಗನ ಮಾತಾಡಿಸ್ತಾ ಇರ್ಬೇಕು ಹೇಳಿದ್ರೆ, ತುಂಬ ಶಿಸ್ತಾಗಿದ್ದರು, ಭಾಷೆ ಮೇಲೆ ತುಂಬ ಅಪಾರವಾದ ಅಭಿಮಾನ ಹೊಂದಿದ್ರು, ತುಂಬ ಲಿಮಿಟೆಡ್ ಸರ್ಕಲ್ನ ಸ್ನೇಹಿತರನ್ನ ಮಾತ್ರ ಹೊಂದಿದ್ರು. ಆಮೇಲೆ ಅವ್ರ ಜೀವನ ಶೈಲಿ ಕೂಡ ಅಷ್ಟೇ ವ್ಯವಸ್ಥಿತವಾಗಿತ್ತು ಅಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ನೀವು ಮಜಾ ಟಾಕೀಸ್ನಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ, ಆಮೇಲೆ ಅವರ ಕಾಮಿಡಿನ ತುಂಬ ಹತ್ರದಿಂದ ನೋಡಿರುವಂಥದ್ದು. ಆಮೇಲೆ ವರಲಕ್ಷ್ಮಿ ಪಾತ್ರ ತುಂಬ ಸರ್ಪ್ರೈಸ್ ಸರ್ ಆಡಿಯನ್ಸ್ಗೆ. ಅವ್ರನ್ನ ಸೀರಿಯಸ್ ಆಗಿ ನಿರೂಪಕಿಯಾಗಿ ನೋಡಿರೋದು ಬೇರೆ, ವರಲಕ್ಷ್ಮಿಯಾಗಿ ಕಾಮಿಡಿ ಪಾತ್ರ ತುಂಬ ಅಪೋಸಿಟ್ ಅನಿಸುತ್ತೆ ಅವರಿಗೆ. ಸೊ ತುಂಬ ಹತ್ರದಿಂದ ನೋಡಿರುವಂಥದ್ದು. ಹೇಗೆ ಸರ್ ಅವರ ಹಾಸ್ಯ, ಹೇಗೆ ಅಲ್ಲಿ ರಿಹರ್ಸಲ್ ಟೈಮ್ ಆಗಿರ್ಬೋದು, ನಿಮ್ಮ ಸ್ಟೇಜ್ ಮೇಲೆ ಆ್ಯಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಅವರು ಅಷ್ಟು ಹಾಸ್ಯನ ಹೊರಗಡೆ ತೋರಿಸ್ತಾ ಇದ್ರು ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆಗ್ತದೆ? ನೋಡಿ, ಅವರ ಮೆಚುರಿಟಿ ಎಷ್ಟು ಇತ್ತಂತಂದರೆ, ಅವರು ಹಾಸ್ಯ ಪಾತ್ರ ಮಾಡುವಾಗ ಅವರು ನಗ್ತಿರಲಿಲ್ಲ, ಆಂಗಿಕ ಅಭಿನಯಗಳು ಇರಲಿಲ್ಲ, ಗಂಭೀರವಾಗಿ ಮಾಡ್ತಿದ್ರು, ನಮಗೆ ನಗು ಬರ್ತಿತ್ತು. ಅದು ಈ ಚಾಪ್ಲಿನ್ ಸ್ಟೈಲ್ನ ಹಾಸ್ಯಗಳದು. ಅದು ಆಮೇಲೆ ಅವರು ರಿಹರ್ಸಲ್ ಮಾಡುವಾಗ ತುಂಬ ತಯಾರಿ ತಗೋತಿದ್ರು. ಯಾವುದೇ ವಿಚಾರವಾಗಿ ಅವರು ಹೆಚ್ಚಿನ ಪುಸ್ತಕಗಳು ಓದೋದಾಗಲಿ, ಮಂಕುತಿಮ್ಮನ ಕಗ್ಗ ಆಗಲಿ, ವಚನಗಳಾಗಲಿ, ದಾಸರ ಪದಗಳಾಗಲಿ, ಬೇಂದ್ರೆ, ಕುವೆಂಪು, ಇದೆಲ್ಲ ಯಾಕೆ ಅಷ್ಟು ಓದ್ತಿದ್ರು ಅಂದರೆ, ನಿರೂಪಣೆ ಮಾಡುವಾಗ ಅದೆಲ್ಲ ಮಧ್ಯೆ ಮಧ್ಯೆ ಕೋಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಸೊ ಆ ಥರ ಯಾವುದೇ, ಈಗ ಮಜಾ ಟಾಕೀಸಲ್ಲಿ ಬಂದಾಗಲೂ ಅವರ ಪಾತ್ರದ ಬಗ್ಗೆ ತುಂಬ ತಲೆ ಕೆಡಿಸ್ಕೊತಿದ್ರು, ತುಂಬ ಅದನ್ನು ಸ್ಟಡಿ ಮಾಡ್ತಾಯಿದ್ರು. ಆ ಥರ ಡೀಪ್ ಸ್ಟಡಿ ಎಲ್ಲದ ವಿಚಾರದಲ್ಲೂ ಅಷ್ಟೇ ಅವರು ಮುಳುಗ್ತಿದ್ರು ಆ ಒಂದು ಕೆಲಸದ ವಿಚಾರವಾಗಿ. ಹಾಗಾಗಿ ಅವರು ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕಾಗ್ತಿತ್ತು. ಮುಂದಿನ ಜನ್ರೇಷನ್ ಏನು ಅಪರ್ಣ ಅವರ ಈಗ ಇಲ್ಲದ ಸಮಯ, ಅವರ ಭಾಷೆ, ಅವರ ನಿರೂಪಣೆ ಎಲ್ಲವೂ ಈಗ ನಮ್ಮ ಕಣ್ಮುಂದೆ ಇರೋದು. ಮುಂದೆ ಜನ್ರೇಷನ್ಗೆ ಅಪರ್ಣ ಅವರಿಂದ ಏನು ಕಲಿಬೇಕು ಅಂತ ಅನಿಸ್ತು? ಒಂದು, ಎಲ್ಲ ನಿರೂಪಕಿಯರು ಓದುವುದನ್ನು ಅಭ್ಯಾಸ ಮಾಡ್ಕೋಬೇಕು. ಅಪರ್ಣ ತುಂಬ ವಿಚಾರಗಳನ್ನ ಓದಿ 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 ಅವರ ಭಾಷೆ ಬೆಳೀತಾ ಹೋಯಿತು.
ಕವನ, ಕಾವ್ಯ ಮತ್ತು ಲೇಖನಗಳು, ಪತ್ರಿಕೆಗಳು, ದಿನಪತ್ರಿಕೆ ಓದಲೇಬೇಕು ಹೆಣ್ಮಕ್ಳು. ನಿರೂಪಕಿ ಆಗಬೇಕು ಅಂತಂದರೆ ಅಪರ್ಣ ಒಂದು ಆದರ್ಶ ಹೆಣ್ಣು, ಅವರೇ ಆದರ್ಶ ನಿರೂಪಣೆಯಲ್ಲಿ. ಯಾಕಂದರೆ ಕನ್ನಡ ಕೂಡ ಸ್ಪಷ್ಟ ಉಚ್ಚಾರ. ಈಗ ಸಾಮಾನ್ಯವಾಗಿ ಬೆಂಗಳೂರಲ್ಲಿ ವಿಜ್ಞಾನಕ್ಕೆ ವಿಜ್ಞಾನ ಅಂತಾರೆ, ಪ್ರತಿಜ್ಞೆಗೆ ಪ್ರತಿಜ್ಞೆ, ಕೃತಜ್ಞತೆಗೆ ಕೃತಜ್ಞ ಅಂತಾರೆ. ಸೊ ಆ ಥರ ತಪ್ಪು ಉಚ್ಚಾರ ಯಾವತ್ತೂ ಅಪರ್ಣ ಮಾಡಿಲ್ಲ. ವಿಜ್ಞಾನ, ಪ್ರತಿಜ್ಞೆ, ಸರ್ವಜ್ಞ, ಆಮೇಲೆ ಯಾವುದೇ ಪದಗಳು ಕೂಡ ಅವು ಗ್ರಾಮ್ಯಾಟಿಕಲ್ ಆಗಿ ಇರ್ತಿತ್ತು, ಗ್ರಾಮರ್ ಪ್ರಕಾರ ಇರ್ತಿತ್ತು. ಸೊ ಅದು ಆದರ್ಶ ನಿರೂಪಣೆಗೆ ಮುಖ್ಯವಾಗಿ ಅದು ಆಕರ್ಷಣೆ. ಜನರನ್ನು ನಗಿಸ್ಕೊಂಡು ನಿರೂಪಣೆ ಮಾಡೋದು ಒಂದು ವಿಧ, ಅದು ತಪ್ಪಲ್ಲ. ಆದರೆ ಒಳ್ಳೆಯ ಕನ್ನಡದಲ್ಲಿ ಕೆಲವು ವಿಚಾರಗಳನ್ನ, ಗಂಭೀರ ವಿಚಾರಗಳನ್ನ ಮಧ್ಯೆ ಮಧ್ಯೆ ಹೇಳೋದಿದೆಯಲ್ಲ, ಅದು ಒಂದು ಶೈಲಿ. ಅಪರ್ಣ ಅವ್ರದ್ದು ಆ ಥರ ಶೈಲಿ ಅದು. ಸೊ ಅದು ಕೂಡ ಆದರ್ಶ. ಇದು ನಿರೂಪಣೆಗೆ ಅವ್ರದ್ದು ವಿಡಿಯೋಗಳು ಬೇಕಾದಷ್ಟು ಸಿಗ್ತವೆ. ಆದರೆ ಇವತ್ತು ನಮಗೆ ಅಪರ್ಣ ಅಂದರೆ, ನಾವು ಮೆಟ್ರೋದಲ್ಲಿ ಹೋಗ್ತಾ ಇದ್ದರೆ ಅವ್ರ ಧ್ವನಿಯೇ ಕೇಳುತ್ತೆ. ಅವರು ಇನ್ನೂ ಆ ಧ್ವನಿಯನ್ನು ಚೇಂಜ್ ಮಾಡಬಾರ್ದು. ಅಪರ್ಣ ಇಲ್ಲ ಅಂತ ಆ ಧ್ವನಿ ಚೇಂಜ್ ಮಾಡಬಾರ್ದು. ನಿರಂತರವಾಗಿ ಈ ಮೆಟ್ರೋ ಇರೋಷ್ಟು ದಿವಸ ಅಪರ್ಣನೂ ಇರಬೇಕು. ಅದನ್ನು ಕೇಳ್ತಾ ಇದ್ದರೆ ನಮಗೊಂದು ಸಮಾಧಾನ, ಅಪರ್ಣ ನಮ್ಮ ಜೊತೆ ಇದ್ದಾರೆ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ವಿ ಮನೋಹರ್ ಅವರ ಅಭಿಪ್ರಾಯ. ಅಂದರೆ ಅವ್ರ ಜೊತೆ ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅವ್ರನ್ನ ಬಹಳ ವರ್ಷಗಳಿಂದ ಕೂಡ ಬಲ್ಲವರಂತಾಗಿದ್ದಾರೆ. ಸೊ ಮೆಟ್ರೋದಲ್ಲಿರುವಂತಹ ಧ್ವನಿ ಇನ್ನಷ್ಟು ದಿನಗಳ ಕಾಲ, ಇನ್ನಷ್ಟು ವರ್ಷಗಳ ಕಾಲ ಅದು ಶಾಶ್ವತವಾಗಿ ಉಳಿಲಿ, ಅಪರ್ಣ ಅವರು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾರಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್.